ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯಾ. ಇವತ್ತಿನ ಸ್ಟೋರಿ ಏನಪ್ಪ ಅಂದರೆ, ಈಗಾಗಲೇ ಮಕ್ಕಳಿಗೆಲ್ಲ ಪಬ್ಲಿಕ್ ಎಕ್ಸಾಮ್ ನಡೀತಾ ಇದೆ. ಅದು 5, 8, 9 ಮತ್ತು 11ನೇ ತರಗತಿ ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ಈ ವರ್ಷ ಹೈಕೋರ್ಟು ಆದೇಶ ನೀಡಿತ್ತು. ಅದೇ ತರಹ 2 ಎಕ್ಸಾಮ್ ಸಹ ಬರೆಸಿದ್ರು. ಅದಾದಮೇಲೆ ಬ್ಯಾನ್ ಮಾಡಿದ್ದಾರೆ. ಯಾಕೆ ಎಕ್ಸಾಮ್ ಶುರು ಮಾಡಿದ್ರು ಮತ್ತೆ ಬ್ಯಾನ್ ಮಾಡಿದ್ರು, ಮತ್ತೆ ಅದಕ್ಕೊಂದಂಥ ರೀಸನ್ಸ್ ಇದೆ, ಅದಕ್ಕೆ ಆದಂತಹ ಒಂದು ಸೊಲ್ಯೂಷನ್ ಇದೆ ಅಂತ, ಮತ್ತೆ ಎಕ್ಸಾಮ್ ಯಾವಾಗ, ಮಕ್ಕಳೆಲ್ಲ ಏನಂತಿದ್ದಾರೆ, ಟೀಚರ್ಸ್ ಏನಂತಿದ್ದಾರೆ, ಗೌರ್ಮೆಂಟ್ ಸ್ಟೂಡೆಂಟ್ಸ್ ಮಕ್ಳು ಏನಂತಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಏನಂತಿದ್ದಾರೆ, ಪ್ರೈವೇಟ್ ಸ್ಕೂಲ್ ಮಕ್ಳು ಏನಂತಾರೆ ಅಂತ ಹೇಳೋಣ. ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋಣ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಯಾರೂ ಸಹ ಸ್ಟಾರ್ಟಿಂದ ಎಂಡ್ ತನಕ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡ್ಕೋಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಸೊ ಆದ ಕಾರಣ ಎಲ್ಲೂ ಸಹ ವಿಡಿಯೋನ ಓಡಿಸ್ಕೊಂಡು ನೋಡ್ತೀರಾ. ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ. ನೀವಿನ್ನೂ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಈ ಕೂಡಲೇ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ದೊಡ್ಡ ಧನ್ಯವಾದ ಅಂತ ಹೇಳ್ತಾ ಪಟಾಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ವೀಕ್ಷಕರೇ, 5, 8, 9 ಮತ್ತು 11ನೇ ತರಗತಿ ಮಕ್ಕಳಿಗೆ 2 ಸಬ್ಜೆಕ್ಟ್ನ ಪಬ್ಲಿಕ್ ಎಕ್ಸಾಮ್ ಅಂತ ಬರ್ಸಿದ್ರು. ಆ ಎಕ್ಸಾಮ್ ಬರ್ಸೋಕ್ಕೂ ಮುನ್ನ 5ನೇ ತರಗತಿ ಅಂದರೆ ಪಾಡ್ಕೊಂಡು ಇರೋ ಮಕ್ಕಳಾಗಿರ್ತವಲ್ಲ, ಆ ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ಅಂದರೆ ಏನು ಗೊತ್ತಾಗುತ್ತೆ ಹೇಳಿ. ನಮ್ಮ ಮನೆಯಲ್ಲೂ ಒಬ್ಬ 5ನೇ ಕ್ಲಾಸ್ ಓದ್ತಿದ್ದ. ಅವನಿಗೆ ಪಬ್ಲಿಕ್ ಎಕ್ಸಾಮ್ ಅಂದಿದ ತಕ್ಷಣವೇ ಫುಲ್ ಶಿವರಿಂಗ್ ಸ್ಟಾರ್ಟ್ ಆಗಿಬಿಟ್ಟು ಅವನಿಗೆ ಸ್ಕೂಲ್ಗೆ ಹೋಗೋಕ್ಕೇ ಹೆದರಿಕೆ ಆಗಿತ್ತು. ಬಿಕಾಸ್ ಅದಿನ್ನೂ ಸಣ್ಣ ಮಗು ಆಗಿರೋದ್ರಿಂದ 5ನೇ ಕ್ಲಾಸ್ ಅಂದರೆ ನಮ್ಮ ಮೈಂಡ್ ಮೆಚುರಿಟಿ ಇನ್ನೂ ಆಗಿರಲ್ಲ. ನಮ್ಮ ಮನೆಯಲ್ಲಿರೋ ಮಗುನೇ ಅಲ್ಲ, ತುಂಬ ಜನ ಮಕ್ಕಳನ್ನ ನಾನು ನೋಡಿದ್ದೀನಿ. 5ನೇ ಕ್ಲಾಸ್ ಎಕ್ಸಾಮ್ ಅಂದಿದ ತಕ್ಷಣವೇ ಹುಷಾರು ತಪ್ಪೋದು, ಎದ್ರಕೊಂಡ್ಬಿಟ್ಟು ನಾನು ಸ್ಕೂಲ್ಗೆ ಹೋಗಲ್ಲ ಮಮ್ಮಿ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ. ತುಂಬ ಪೇರೆಂಟ್ಸು ಕಂಪ್ಲೇಂಟ್ಸ್ ಮಾಡಿಸಿದ್ರು. ಇದೆಲ್ಲ ಬೇಕಿತ್ತ ಸರ್ಕಾರಕ್ಕೆ? ಮಕ್ಕಳ ಜೊತೆ ಇವರು ಚೆಲ್ಲಾಟ ಆಡ್ತಿದಾರ, ಮಕ್ಕಳ ಜೊತೆಗೂ ರಾಜಕೀಯನ ಬೆಳೆಸ್ಬಿಟ್ರಲ್ಲ ಅನ್ನೋದು ನಾನು ಆ್ಯಸ್ ಎ ಪೇರೆಂಟ್ ಆಗಿ ನನಗೆ ಒಂದು ತುಂಬಾ ಫೀಲ್ ಆಗ್ತಿದೆ. ಇದು ಮೊದಲು ಯಾವ ಥರ ಇತ್ತು ಅಂದರೆ, 10th ಫೈನಲ್ ಎಕ್ಸಾಮ್ ಇತ್ತು, ಮತ್ತು PUCಗೆ ಪಬ್ಲಿಕ್ ಎಕ್ಸಾಮ್ ಅಂತ 2 ಎಕ್ಸಾಮ್ನ ನಾವು ಅಟೆಂಡ್ ಮಾಡ್ತಿದ್ವಿ. 10th ಅಂದರೆ ನಮ್ಮ ಮೈಂಡು ಸ್ವಲ್ಪ ಮೆಚುರಿಟಿಗೆ ಬಂದಿರುತ್ತೆ. ಆಗ ಸ್ವಲ್ಪ ಒಂದು 15 ಎಬೋ ಆಗಿರೋದ್ರಿಂದ ಏಜು ಆ ಮಕ್ಕಳಿಗೆ ಸ್ವಲ್ಪ ಥಿಂಕಿಂಗ್ ಮಾಡೋಷ್ಟು ಆ ಮಕ್ಕಳಿಗೆ ಮೈಂಡ್ ಮೆಚುರಿಟಿ ಬಂದಿರುತ್ತೆ. ಪಬ್ಲಿಕ್ ಎಕ್ಸಾಮ್ ಅಂದ್ರೇ ನಮಗೆ, ನಾನು ಎಕ್ಸಾಮ್ ಬರಿಬೇಕಾದ್ರೆ ನನಗೇನು ಅಷ್ಟೊಂದು ಹೆದರಿಕೆ ಆಗಿರಲಿಲ್ಲ. ಮಾಮೂಲಿ ಫಸ್ಟಿಂದ ಬರ್ಕೊಂಡು ಬಂದಿದ್ದೀವಿ, ಅದೇ ಥರ ಇದು ಎಕ್ಸಾಮ್ ಇದೆ ಅಂತ ನನಗೆ ಅನ್ನಿಸ್ತಿತ್ತು. ಇವಾಗಂದರೆ 5ನೇ ಕ್ಲಾಸ್ಗೆ ಎಕ್ಸಾಮ್ ಬರೀಬೇಕು, ಪಬ್ಲಿಕ್ ಎಕ್ಸಾಮ್ ಅಂತೆ, ಅದು ಕರೆಕ್ಷನ್ಸ್ಗೆಲ್ಲ ಬೇರೆ ಕಡೆ ಹೋಗುತ್ತಂತೆ, ನಾನು ಫೇಲ್ ಆಗೋಗ್ತೀನಂತೆ. ಓದೋ ಮಕ್ಕಳು ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಇದೆಲ್ಲ ಬೇಕಿತ್ತ ಸರ್ಕಾರಕ್ಕೆ ಅಂತ ನನ್ನ ಕಡೆಯಿಂದ ಕ್ವಶನ್ನ ಮಾಡ್ತಾ ಇದ್ದೀನಿ. ಮಕ್ಕಳ ಜೊತೆನೂ ರಾಜಕೀಯಕ್ಕೆ, ಎಜುಕೇಷನ್ ಜೊತೆನೂ ಇವರು ರಾಜಕೀಯ ಬಿಡಲಿಲ್ವಲ್ಲಪ್ಪ. ಯಾವುದೇ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರನೇ ಆಗಿರಲಿ, ರಾಜ್ಯ ಸರ್ಕಾರನೇ ಆಗಿರಲಿ, ಎಜುಕೇಷನ್ ಮಿನಿಸ್ಟ್ರಿಗೆ ಏನು ಬುದ್ಧಿ ಇಲ್ವಾ? ಹೇಳಿದ ಮಾತೆಲ್ಲ ಕೇಳಿಕೊಂಡು ಈ ಎಜುಕೇಷನ್ ಮಿನಿಸ್ಟ್ರು ಇದೇ ಥರ ಹಾಡ್ತಿದಾರಲ್ವಾ ಅಂತ ಸಿಟ್ಟು ಬರ್ತಿದೆ ನನಗೆ. ಮಕ್ಕಳು ಎಷ್ಟೊಂದು ಡಿಪ್ರೆಷನ್ಗೆ ಹೋಗಿದ್ದಾರೆ ಗೊತ್ತಾ ವೀಕ್ಷಕರೇ. ತುಂಬ ಎಸ್ ಎ ಪೇರೆಂಟ್ ಆಗಿ ಬೇಜಾರು ಆಗತ್ತೆ ನನಗೆ. ಆ ಬೇಜಾರಿಂದನೇ ನಾನು ಈ ವಿಡಿಯೋ ನಿಮ್ಮೆಲ್ಲ ಶೇರ್ ಮಾಡಬೇಕು ಅಂದ್ಬಿಟ್ಟೆ ನಾನು ಇವತ್ತಿನ ವಿಡಿಯೋನೇ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಏನು 5ನೇ ಕ್ಲಾಸ್ ಮಕ್ಕಳಂದ್ರೆ ಏನು ತಮಾಷೆ ಆಗ್ಬಿಟ್ಟಿದ್ದೀರಾ ನಿಮಗೆಲ್ಲ? 5ನೇ ಕ್ಲಾಸ್ ಮಕ್ಕಳಂದ್ರೆ ಏನು ಅಂದ್ಕೊಂಡಿದ್ದೀರಾ? ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ ಅವ್ರಿಗಿನ 10 ವರ್ಷ, ನಿಮ್ಮ ಮನೇಲಿ ಮಾತ್ರ ನನ್ನ ಮಗ ಅಪ್ಪ ಚಿನ್ನ ರನ್ನ ಬಂಗಾರ ಅಂತ ಹೇಳಿ ಕೂರಿಸ್ಕೊಂಡಿರ್ತೀರ. ಆ ಮಕ್ಕಳಿಗೆ ಏನು ಗೊತ್ತಾಗಿರುತ್ತೆ? ಪಬ್ಲಿಕ್ ಎಕ್ಸಾಮ್ ಅಂದರೆ ಏನು ತಿಳ್ಕೊಂಡಿರ್ತಾರೆ ಅವರು? ಪಬ್ಲಿಕ್ ನಾವೇನು ಪೇರೆಂಟ್ಸ್ ಪುಷ್ ಮಾಡೋದು, ಓದ್ರೋ ನಿಮಗೆ ಪಬ್ಲಿಕ್ ಎಕ್ಸಾಮ್ ಕಂಡ್ರೋ ಫೇಲ್ ಆಗ್ಬಿಡ್ತಾರೋ ನನ್ನ ಮಕ್ಕಳು ನಾವು ಫುಲ್ಲು ಪ್ರೆಷರ್ ಹಾಕೋದು ಆ ಮಕ್ಕಳ ಮೇಲೆ. ಆ ಮಕ್ಕಳು ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಅವರು ಫುಲ್ ಡಿಪ್ರೆಷನ್ಗೆ ಹೋಗ್ಬಿಡೋದು, ಹೆದರ್ಕೊಂಡ್ಬಿಡೋದು, ಜ್ವರನೋ ವಾಂತಿನೋ ಬೇದಿನೋ ಇದೆಲ್ಲ ಮಾಡ್ಕೊಳ್ಳೋದು. ಬೇಕಾ ಇದೆಲ್ಲ ಆ ಮಕ್ಕಳಿಗೆ? ಅಟ್ಲೀಸ್ಟ್ ಒಂದು 10thಗೋ ಇಲ್ಲ 8thಗಂದ್ರೂ ಓಕೆ, ಒಂದು ಬ್ಯಾಲೆನ್ಸ್ ಮಾಡ್ಬೋದು ಮಕ್ಕಳು. 5thಗೆಲ್ಲ ಯಾವುದ್ರಿ ಇದು ಪಬ್ಲಿಕ್ ಎಕ್ಸಾಮು? ಇದ್ರ ಬಗ್ಗೆ ಹೈಕೋರ್ಟ್ ಇವತ್ತು ಆದೇಶ ಏನು ಕೊಡುತ್ತೆ ಅಂತ ಕಾಯೋಣ. ಪ್ರೈವೇಟ್ ಸ್ಕೂಲ್ ಮಕ್ಕಳು, ಪ್ರೈವೇಟ್ ಟೀಚರ್ಸ್ ಆಲ್ರೆಡಿ ಹೈಕೋರ್ಟ್ಗೆ ಲೆಟರ್ನ ಹಾಕಿದ್ರು. ನಮಗೆ ಈ ಪ್ರೈವೇಟ್ ಮಕ್ಕಳಲ್ಲಿ, ಪ್ರೈವೇಟ್ ಸ್ಕೂಲ್ಸಲ್ಲಿ
ಮಕ್ಕಳು ಫುಲ್ಲು ಫಿಯರ್ ಆಗ್ತಿದ್ದಾರೆ, ಫುಲ್ ಸಫರ್ ಪಡ್ತಿದ್ದಾರೆ. ಯಾವುದೇ ಥರ ನಮಗೆ ಪಬ್ಲಿಕ್ ಬೇಡ ಅಂತ 2 ಸ್ಕೂಲ್ಸಿಂದ ಅವ್ರಿಗೆ ಲೆಟರ್ ಹೋಗಿದೆ. ಆದ್ರಿಂದ ಅವರು ಹೋಲ್ಡ್ ಅಪ್ ಮಾಡಿದ್ದಾರೆ. ಹೀಗೆಲ್ಲ ಏನು ಕಿರ್ಚಾಡ್ತಿದ್ದಾರೆ ಗೊತ್ತಾ? ನಾನು ಬೆಳಗ್ಗಿಂದ ಸರ್ವೆ ಪ್ರಕಾರ ನಿಮಗೆ ಈ ವಿಡಿಯೋದ್ರಲ್ಲಿ ಹೇಳ್ತಾ ಇರೋದು. 9th ಸ್ಟೂಡೆಂಟ್ನ ಕೇಳಿದೆ, ಆಂಟಿ 2 ಸಬ್ಜೆಕ್ಟ್ ನನಗೆ ಎಕ್ಸಾಮ್ ಆಗೋಗಿದೆ, ನಮಗೆ ರಜೆ ಕೊಟ್ಬಿಟ್ಟಿದ್ದಾರೆ, ಮುಂದಿನ ಕತೆ ಏನು ಆಂಟಿ? ರಜಾ ಆಂಟಿ, ನಾನು ಪಾಸು. ಯಾರೋ ಹೇಳಿದ್ದು, ನಮ್ಮ ಸ್ಕೂಲಲ್ಲಿ ಹೇಳ್ಬಿಟ್ರೆ ಆಂಟಿ ನಮಗೆ ರಜಾನೂ ಕೊಟ್ಬಿಟ್ಟಿದ್ದಾರೆ. ಲೋ 2 ಎಕ್ಸಾಮ್ ಕಣೋ ಬರ್ದಿರೋದು, ಹೆಂಗೋ ಪಾಸು ನೀನು? ಆಂಟಿ ಅಷ್ಟೇ, ಪಬ್ಲಿಕ್ ಎಕ್ಸಾಮ್ ಕ್ಲೋಸ್ ಆಗೋಯ್ತು, 2 ಎಕ್ಸಾಮ್ ಏನಂತೆ ಕೊಡೋದವರು, ಮತ್ತೆ ಸ್ಕೂಲಲ್ಲಿ ಕೊಡಲ್ವೇನೋ? ಸ್ಕೂಲಲ್ಲಿ ಪೇಪರ್ ರೆಡಿ ಮಾಡಿಲ್ಲ ಆಂಟಿ, ರಜಾ ಆಂಟಿ ಅಂತ ಒಂದು ಸ್ಟೂಡೆಂಟ್ ಹೇಳ್ದ. ಇನ್ನೊಬ್ಬ 11th ಅಂದರೆ ಫಸ್ಟ್ PU ಸ್ಟೂಡೆಂಟ್ನ ಮೀಟ್ ಮಾಡಿದ್ದೆ. ಬ್ರದರ್ ಎಕ್ಸಾಮ್ಸ್ ಯಾವ ಥರ ಆಯ್ತು? ಅಯ್ಯೋ ಅಕ್ಕ, ಸೆಕೆಂಡ್ ಇಯರ್ ಅಂದರೆ ಸ್ವಲ್ಪ ತಲೆ ಕೆಡಿಸ್ಕೋಬೇಕಿತ್ತು, ಫಸ್ಟ್ ಇಯರ್ ತಾನೇ, ಫೇಲ್ ಆದರೆ ಇನ್ನೊಂದ್ಸರಿ ಬರೆಯೋಣ. ಈ ನನ್ನ ಮಕ್ಳಿಗೆ ಬುದ್ಧಿ ಇಲ್ಲದೆ ನಮಗೆ ಪಬ್ಲಿಕ್ ಎಕ್ಸಾಮ್ ಇಟ್ಟವ್ರೆ ಅಂತ ಆ ಮಕ್ಕಳ ಬಾಯಲ್ಲಿ ಬಂತು. ನನಗೆ ಒಂಥರ ಬೇಜಾರು ಆಯಿತು. 5ನೇ ಕ್ಲಾಸ್ ಹುಡುಗರನ್ನ ಮಾತಾಡ್ಸಿದ್ರೆ, ಪುಟ ನಿಮಗೆ ಪಬ್ಲಿಕ್ ಎಕ್ಸಾಮ್ ಅಲ್ವೇನೋ, ಯಾವ ಥರ ಮಾಡ್ತೀವಿ? ಆಂಟಿ ಪಬ್ಲಿಕ್ ಎಕ್ಸಾಮ್ ಅಂದರೆ ಅಂತ ಅಂತಾರೆ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ನಾನು ಬೆಳಿಗ್ಗೆ ಮೀಟ್ ಆಗಿದ್ದೆ, ಅದನ್ನ ವಿಡಿಯೋ ನಾನು ಮಾಡ್ಕೋಬೇಕಿತ್ತು. ಮಕ್ಕಳು ವಿಡಿಯೋಗೆ ಬಂದ್ಬಿಟ್ರೆ, ನಮ್ಮ ಮಮ್ಮಿ ಬೈತಾರೆ ಆಂಟಿ, ಫೋನಲ್ಲ ಕ್ಯಾಮ್ರಾದಲ್ಲೆಲ್ಲ ಬಂದ್ಬಿಟ್ರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವ್ರನ್ನ ವಿಡಿಯೋ ಹೋಗಲಿ ಬಿಡು ಕಂದ, ನೀನು ಆರಾಮಾಗಿ ಓದು, ನಿನ್ಗೆ ಯಾವುದು ಪಬ್ಲಿಕ್ ಎಕ್ಸಾಮ್ ಅಂತಲ್ಲ, ನಿನ್ನ ಮಾಮೂಲಿ ಯಾವ ಥರ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೋ ಅದೇ ಥರ ಓದು ಕಂದ ಅಂತ ಹೇಳಿ ನಾನು ವಾಪಸ್ ಬಂದೆ. ಅದೆಲ್ಲ ಇನ್ಫಾರ್ಮೇಷನ್ ತಗೊಂಡು ನಾನು ನಿಮ್ಮೊಂದಿಗೆ ಇವತ್ತು ಅಪ್ಡೇಟ್ಸ್ನ ಕೊಡ್ತಾ ಇದ್ದೀನಿ. ಇವತ್ತು ಹೈಕೋರ್ಟ್ ಆದೇಶ ಇತ್ತು, ಅದು ಯಾವ ಥರ ಏನು ಡಿಸೈಡ್ ತಗೊಂತು, ಮೂವ್ ಆನ್ ಪಡಿಸ್ಬೇಕಾ ಇಲ್ಲ ಶಾಲೆಗಳಲ್ಲೇ ಪೇಪರ್ನ ರೆಡಿ ಮಾಡಿ ಮೊದಲಿನ ಥರ ಯಥಾ ಪ್ರಕಾರ ಮಾಡಿ ಅಂತ ಹೇಳುತ್ತಾ ಅಂತ ಇನ್ನು ಡಿಸ್ಕಷನ್ ಮಾಡಿ ಇವತ್ತು ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಏನು ಬರುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನನಗನ್ಸಿದ ಮಟ್ಟಿಗೆ 5ನೇ ಕ್ಲಾಸ್ 8ನೇ ಕ್ಲಾಸ್ 9ನೇ ಕ್ಲಾಸ್ ಮತ್ತು ಫಸ್ಟ್ ಇಯರ್ಗೆ ಏನು ಪಬ್ಲಿಕ್ ಎಕ್ಸಾಮ್ ಬೇಡ ಅಂತಲೇ ನಾನು ಆ್ಯಸ್ ಎ ಪೇರೆಂಟಾಗಿ ವಾದ ಮಾಡ್ತೀನಿ. ಎಜುಕೇಷನ್ ಮಿನಿಸ್ಟ್ರು ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ಹೈಕೋರ್ಟಲ್ಲಿ ಆದೇಶ ಏನು ಬರುತ್ತೆ ಅಂತ ಹೇಳೋದಕ್ಕೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮಕ್ಕಳು ಯಾರಾದರೂ 5, 8, 9 ಮತ್ತು 11ನೇ ತರಗತಿ ಓದ್ತಾ ಇದ್ದಾರಾ? ನಿಮಗೆ ಈ ಪಬ್ಲಿಕ್ ಎಕ್ಸಾಮ್ ಬೇಕಾ? ನನ್ನ ವ್ಯೂವರ್ಸಲ್ಲಿ ಯಾರೆಲ್ಲ ಪೇರೆಂಟ್ಸ್ ಇದ್ದೀರಾ ಅವರೆಲ್ಲ ಪಟಾಪಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ನಿಮಗೆ ಪಬ್ಲಿಕ್ ಎಕ್ಸಾಮ್ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಬೇಡ ಅಂದರೆ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಚಾರ ಏನಂದರೆ, ಈಗೆಲ್ಲ ಎಕ್ಸಾಮ್ ಎಲ್ಲ ಮುಗಿಸ್ಕೊಂತೀವಿ, ಇದರಲ್ಲೂ ಮಕ್ಕಳ ಜೊತೆ ಪೊಲಿಟಿಷಿಯನ್ಸು ಇದ್ರ ಜೊತೆಗೂ ತಂದುಬಿಟ್ರ ಈ ಮಕ್ಕಳನ್ನೂ ಸಹ ಆ ಮಕ್ಕಳಿಗೆ ಪಾಲಿಟಿಕ್ಸ್ ಅಂತ ಏನು ಅಂತಲೇ ಗೊತ್ತಿರಲ್ಲ. ಆ ರಾಜಕೀಯನ ಹಂಗಂದರೆ ನನ್ನ ಮಗನಿಗೆ ಗೊತ್ತಿಲ್ಲ, ಮಮ್ಮಿ ಪಾಲಿಟಿಷಿಯನ್ಸ್ ಅಂದರೆ ಏನು, ಪಾಲಿಟಿಕ್ಸ್ ಅಂದರೆ ಏನು, ಅದರಲ್ಲಿ ಇಷ್ಟೊಂದು ಪಾರ್ಟೀಸ್ ಇರ್ತವೆ ಮಗನೇ, ಹೌದಾ ಹಂಗಂದರೆ ಅದಕ್ಕೆ ಓಟ್ ಹಾಕ್ಬೇಕಾ ಇದಕ್ಕೆ ಓಟ, ಅವ್ರಿಗೆ ಗೊತ್ತಿರಲ್ಲ, ಅವ್ರ ಜೊತೆನೂ ನೀವು ಆಟ ಆಡ್ತಿರಲ್ಲ ರಾಜಕೀಯ ವ್ಯಕ್ತಿಗಳು. ಏನಂತ ಹೇಳೋದು ನಿಮಗೆ? ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಎಸ್, ಇವತ್ತು 5, 8, 9, 10 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೈಕೋರ್ಟಿಂದ ಆದೇಶ ಬರುತ್ತೆ. ಎಕ್ಸಾಮ್ ಮೂವ್ ಆನ್ ಆಗಬೇಕಾ ಇಲ್ಲ ಪಬ್ಲಿಕ್ ನಡೆಸಬೇಕಾ ಬೇಡವಾ ಅನ್ನೋದು ಇವತ್ತು ಆದೇಶ ನೀಡುತ್ತೆ. ಆ ಆದೇಶದಲ್ಲಿ ಏನು ಕೊಡ್ತಾರೆ ಏನು ಎತ್ತ ಅಂತ ಮತ್ತೊಂದು ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ನೀವು ನನ್ನ ವ್ಯೂವರ್ಸಲ್ಲಿ ಯಾರೆಲ್ಲ ಪೇರೆಂಟ್ಸ್ ಇದ್ದೀರಾ ಅವ್ರಿಗೆಲ್ಲ ನಿಮಗೆ ಪಬ್ಲಿಕ್ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಪಬ್ಲಿಕ್ ಬೇಡ ಅನ್ನೋರು ನೋ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಸೈನ್ ಆಫ್ ಬೈ ಪ್ರಿಯಾ.